ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ 2026 ಕ್ವಶನ್ ಪೇಪರ್ನ 1 ಅಂಕ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ಗೆ ಕೀ ಆನ್ಸರ್ಸ್ನ ನೋಡಿದ್ದೀರಾ. ಈ ವಿಡಿಯೋದಲ್ಲಿ ನೀವು 3 ಮಾರ್ಕ್ಸ್ ಕ್ವಶನ್ಸ್ಗೆ ಕೀ ಆನ್ಸರ್ಸ್ನ ನೋಡೋಣ. ನೀವು ಗಮನಿಸ್ತಾ ಇರ್ಬೋದು 3 ಮಾರ್ಕ್ಸ್ ಕ್ವಶನ್ಸ್. ಇದು 25ನೇ ಪ್ರಶ್ನೆ 25th ಕ್ವಶನಿಂದ ಸ್ಟಾರ್ಟ್ ಆಗುತ್ತೆ. ಈ 25th ಕ್ವಶನ್ ಸೊಲ್ಯೂಷನ್ನ ನಾವು ನೋಡೋಣ. ಏನು ಹೇಳುತ್ತೆ ಅಂತ ಹೇಳಿದ್ರೆ 25th ಕ್ವಶನ್, ಫೈಂಡ್ ದ zeros ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ p of x is equal to x square minus 2x minus 8 and verify the relationship between the zeros and the coefficients ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ನೀವು ಏನು ಮಾಡಬೇಕು, ಝೀರೋಸ್ನ ಫೈಂಡ್ ಔಟ್ ಮಾಡಬೇಕು. ಈಗ ನಾವು ಫೈಂಡ್ ಔಟ್ ಮಾಡೋಣ. ನಾನು ಕ್ವಶನ್ ಬರ್ತೀನಿ. p of x is equal to x square minus 2x minus 8. ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇದು ಝೀರೋಸ್ನ ಫೈಂಡ್ ಔಟ್ ಮಾಡೋಣ. 8 minus 8x square minus 4x plus 2x. x square minus 4x plus 2x minus 8 is equal to x ಕಾಮನ್ ತೊಗೊಂಡಿದ್ದೀನಿ. x minus 5, ಇಲ್ಲಿ 2 ಕಾಮನ್ ತೊಗೊಂಡೆ, x minus 4 ಆಯಿತು. ನೆಕ್ಸ್ಟ್ x minus 4ನ ಕಾಮನ್ ತೊಗೊಂಡ್ರೆ x ಪ್ಲಸ್ ಉಳ್ಕೊತು. ನಾನು p of xನ ಏನು ಮಾಡ್ತೀನಿ, 0 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಹಾಗೇನಾಗುತ್ತೆ, x minus 4 ಇಂಟು x ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. x minus 4 ಇಸ್ ಈಕ್ವಲ್ ಟು 0, x ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. x ವ್ಯಾಲ್ಯೂ 4 ಅಂದರೆ x ವ್ಯಾಲ್ಯೂ minus 2 ಅಂತ ಆಗುತ್ತೆ. ಇದು ಝೀರೋಸು. ಫಸ್ಟ್ ಒನ್ 0 ಆಲ್ಫಾ ಅಂತ ತಗೋಣ, ಆಲ್ಫಾ 4. ಇದು ಬೀಟಾ ಅಂತ ಕನ್ಸಿಡರ್ ಮಾಡೋಣ, -2 ಝೀರೋಸು ಫೈಂಡ್ ಔಟ್ ಆಗ್ತು. ಈಗ ವೆರಿಫೈ ಮಾಡಬೇಕು. ಕ್ವಶನ್ ನೋಡೋಣ. ಝೀರೋಸು ಫಸ್ಟು ಏನು ಮಾಡಿದ್ದೀನಿ, ನಾನು ಝೀರೋಸ್ನ ಫೈಂಡ್ ಔಟ್ ಮಾಡಿದೆ ನಾನು. ನೆಕ್ಸ್ಟ್ ವೆರಿಫೈ ಮಾಡಬೇಕು. ವೆರಿಫೈ ಮಾಡೋಣ. ಇವಾಗ ವೆರಿಫೈ ಮಾಡೋದಕ್ಕೆ ನಾವು ಶುರು ಮಾಡ್ತಾ ಇದ್ದೀನಿ. ವೆರಿಫೈ ಸಮ್ ಆಫ್ ದ ಝೀರೋಸ್ನ ಮೊದಲು ವೆರಿಫೈ ಮಾಡೋಣ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೆಯೋಣ. p of x is equal to x square minus 2x minus 8. Problem, so yes, a value a is equal to 1, b is equal to -2, c is equal to -8. First one is sum of the zeros. Alpha plus beta is equal to minus b by a ಫಾರ್ಮುಲಾ. ಅದೇ ರೀತಿ ಪಕ್ಕದಲ್ಲಿ ಪ್ರಾಡಕ್ಟ್ ಆಫ್ ಝೀರೋಸ್ನ ತಗೋಣ. ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ ಮತ್ತು ಸಿ ವ್ಯಾಲ್ಯೂನ. ಆಲ್ಫಾ ವ್ಯಾಲ್ಯೂ ಗೊತ್ತಿದೆ 4 ಪ್ಲಸ್ ಬೀಟಾ ವ್ಯಾಲ್ಯೂ -2 ಇಸ್ ಈಕ್ವಲ್ ಟು ಮೈನಸ್ ತಗೊಂಡೆ, ಬಿ ವ್ಯಾಲ್ಯೂ -2 divided by a value 1. Alpha value 4 into -2, c value -8 divided by a value 1. 4 ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ 2, ಮೈನಸ್ ಇಂಟು ಮೈನಸ್ ಪ್ಲಸ್ 2. LHS is equal to RHS. ಅದೇ ಥರ ಪ್ರಾಡಕ್ಟ್ ಆಫ್ ಝೀರೋಸ್ ನೋಡೋಣ. 4 2s -8 -8. LHS is equal to RHS. ವೆರಿಫೈ ಆಯಿತು. ಇಷ್ಟು ಆನ್ಸರ್ ಇದು ಈ ಕ್ವಶನ್ಗೆ. ಅದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಥೀರಮ್ ಏನು ಕೇಳ್ತಾ ಇದ್ದಾನೆ. ಥೀರಮ್, ಪ್ರೂವ್ ದಟ್ ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್.
ಇದು ಸರ್ಕಲ್ಸ್ ಮೇಲೆ ಇರುವಂಥ ಥಿಯರಮ್. ಇದು ಡೈರೆಕ್ಟ್ ಕ್ವಶನ್ ಇದೆ, ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದನ್ನು ತಿಳ್ಕೊಂಡು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಕ್ವಶನ್ ನೋಡೋಣ. 27th ಕ್ವಶನ್ನು ಚೆನ್ನಾಗಿದೆ ಒಂಥರ ಕ್ವಶನ್ ಇದು. ಟ್ರಯಾಂಗಲ್ ಎ ಬಿ ಸಿ, ಒಂದು ಟ್ರಯಾಂಗಲ್ ಇದೆ ಎ ಬಿ ಸಿ, ಅದು ಸಿಮಿಲರ್ ಆಗಿದೆ ಯಾವುದಕ್ಕೆ? ಟ್ರಯಾಂಗಲ್ ಪಿ ಕ್ಯೂ ಆರ್ಗೆ ಸಿಮಿಲರ್ ಆಗಿದೆ. ಇಲ್ಲಿ ನಾನು ಬರಿತಾ ಇದ್ದೀನಿ, ನಾನು ಒಂದು ಟ್ರಯಾಂಗಲ್ ಇದೆ ಎ ಬಿ ಸಿ, ಅದೇ ಥರ ಇನ್ನೊಂದು ಟ್ರಯಾಂಗಲ್ ಇದೆ ಪಿ ಕ್ಯೂ ಆರ್. ಇವೆರಡು ಸಿಮಿಲರ್ ಅಂತ ಹೇಳ್ತೀವಿ. ಅಂದರೆ ಆ್ಯಂಗಲ್ಸ್, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ ನಾವು. ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಓಕೆ, ನೆಕ್ಸ್ಟು ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ ನೋಡೋಣ. ಎ ಆ್ಯಂಗಲ್ ಕೊಟ್ಟಿದ್ದಾನೆ. ಎ ಆ್ಯಂಗಲ್ ಎಷ್ಟಿದೆ? 55 ಡಿಗ್ರಿ. ಸಿ ಆ್ಯಂಗಲ್ನ ಮೆನ್ಷನ್ ಮಾಡಿದ, ಸಿ ಆ್ಯಂಗಲ್ ಈಸ್ 35 ಡಿಗ್ರಿ. ಆ್ಯಂಡ್ ದ ಸೈಡ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಆರ್ ಇನ್ ದ ರೇಷಿಯೋ ಕೊಟ್ಬಿಟ್ಟೆ ಎಲ್ಲದಕ್ಕೂ. ರೇಷಿಯೋ ತೊಗೋಣ, ಇವಾಗ ರೇಷಿಯೋ 3x ಅದ ತೊಗೋಣ. ನೆಕ್ಸ್ಟ್ ಎ ಬಿ ಬಿ ಸಿ ತೊಗೋಣ 4x, ಇದನ್ನು 5x ಅಂತ ತೊಗೋಣ ಇವಾಗ. ಇಫ್ ದ ಪೆರಿಮೀಟರ್ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಸ್ 60 ಸೆಂಟಿಮೀಟರ್. ಇಲ್ಲಿ ರೇಷಿಯೋ ಇರೋದ್ರಿಂದ ಡೈರೆಕ್ಟ್ ನಾವು ಇದನ್ನು ಕನ್ಸಿಡರ್ ಮಾಡಿ ನೆಕ್ಸ್ಟ್ ಏನು ಹೇಳ್ತಾನೆ ನೋಡೋಣ. ಫೈಂಡ್ ದ ಮೆಜರ್ ಆಫ್ ಸೈಡ್ ಆಫ್ ಆ್ಯಂಗಲ್ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್. ಸೈಡ್ನು ಕಂಡುಹಿಡಿಬೇಕು ನಾವು, ಮತ್ತು ಆ್ಯಂಗಲ್ಸ್ನು ಕಂಡುಹಿಡಬೇಕು. ಯಾವುದ್ರದ್ದು? ಪಿ ಕ್ಯೂ ಆರ್ದು. ಇಲ್ಲಿ ನಾನು ಆಲ್ರೆಡಿ ಮೊದಲೇ ಹೇಳಿದ ಹಾಗೆ ಇದು ಸಿಮಿಲರ್ ಟ್ರಯಾಂಗಲ್ಸ್, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಓಕೆ, ಇಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು. ಒಂದು ಆ್ಯಂಗಲ್ ಕೊಟ್ಟಿದ್ದಾನೆ, ಯಾವುದ್ರದ್ದು? ಎ ಆ್ಯಂಗಲ್ ಕೊಟ್ಟಿದ್ದಾನೆ. ಎ ಆ್ಯಂಗಲ್ ಎಷ್ಟಿದೆ? ಎ ಆ್ಯಂಗಲ್ 55 ಡಿಗ್ರಿ ಇದೆ. ಇದು ಯಾವ ಆ್ಯಂಗಲ್ಗೆ ಈಕ್ವಲ್? ಕರಸ್ಪಾಂಡಿಂಗ್ ಆ್ಯಂಗಲ್. ಎ ಆ್ಯಂಗಲು ಪಿ ಆ್ಯಂಗಲ್ಗೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್. ನೆಕ್ಸ್ಟ್ ಸಿ ಆ್ಯಂಗಲ್ ಕೊಟ್ಟಿದ್ದಾನೆ. ಸಿ ಆ್ಯಂಗಲ್ ಎಷ್ಟಿದೆ? 35 ಡಿಗ್ರಿ ಅಂತ ಹೇಳಿದ್ದಾನೆ. ಇದು ಕರಸ್ಪಾಂಡಿಂಗ್, ಸಿಗೆ ಆರ್ ಕರಸ್ಪಾಂಡಿಂಗ್ ಆ್ಯಂಗಲ್. ನೆಕ್ಸ್ಟು ಬಿ ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು. ಬಿ ಆ್ಯಂಗಲ್ಲು ಅವನು ಮೆನ್ಷನ್ ಮಾಡಿಲ್ಲ. ನೀವು ಆಲ್ರೆಡಿ ಗೊತ್ತಿದೆ, ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ. 180 ಡಿಗ್ರಿ ಬರಬೇಕು ಅಂದರೆ ಇವು ಟೋಟಲ್ ಮಾಡಿದ್ರೆ 3 ಆ್ಯಂಗಲ್ 180 ಬರಬೇಕು ಅಂದರೆ ಇದೆಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಅಂದರೆ ಇದು ಕರಸ್ಪಾಂಡಿಂಗ್ ಆ್ಯಂಗಲ್ ಯಾವುದಕ್ಕೆ? ಕ್ಯೂಗೆ. ಅಂದರೆ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡಿದೆ. ಈ ಆ್ಯಂಗಲ್ಸ್ ಏನಾಯಿತು? ಫೈಂಡ್ ಔಟ್ ಆಗೋಯ್ತು ನನಗೆ. ಇಲ್ಲಿ ನೆಕ್ಸ್ಟ್ ಇರುವಂಥ ಇನ್ನೊಂದು ಸ್ಟೆಪ್ ಯಾವುದಪ್ಪ ಅಂತ ಹೇಳಿದ್ರೆ, ಅಲ್ಲಿ ಕೇಳಿದ ಸೈಡ್ಸ್. ಇಲ್ಲೇನು ಫೈಂಡ್ ಔಟ್ ಮಾಡಬೇಕು? ಸೈಡ್ಸ್ನ ಫೈಂಡ್ ಔಟ್ ಮಾಡಬೇಕು. ಪಿ ಕ್ಯೂ, ಪಿ ಆರ್, ಕ್ಯೂ ಆರ್ದು ನಾನು ಸೈಡ್ಸ್ನ ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಿದ್ದಾನೆ? ರೇಷಿಯೋ ಇದೆ. ರೇಷಿಯೋ ಬೇಸಲ್ಲಿ ಮತ್ತು ಪೆರಿಮೀಟರ್ ಕೊಟ್ಟಿದ್ದಾನೆ. ಅದು ಪೆರಿಮೀಟರ್ ಅಂದರೆ ಟೋಟಲ್ ಆಲ್ ಸೈಡ್ಸ್ನ ಆ್ಯಡ್ ಮಾಡೋ ಸಮ್ ಮಾಡುವಂಥದ್ದು. ನೋಡೋಣ ಇವಾಗ. ಇಲ್ಲಿ ತೊಗೋತಾ ಇದ್ದೀನಿ ನಾನು ಪೆರಿಮೀಟರ್. ಇವಾಗ ತೊಗೋಣ. ಇವಾಗ ಪೆರಿಮೀಟರ್ ಪಿ ಕ್ಯೂ ಆರ್ ಡೈರೆಕ್ಟ್ ಸಿಮಿಲರ್ ಇರೋದ್ರಿಂದ ಕರಸ್ಪಾಂಡಿಂಗ್ ಸೇಮ್ ಇರುತ್ತೆ. ಡೈರೆಕ್ಟಾಗಿ ಪಿ ಕ್ಯೂ ಆರ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್. ಇದನ್ನು ಸೈನ್ ಮಾಡ್ಬೋದು, 3x ಅಂತ ತಗೋಬೋದು, ಇದನ್ನು 4x, ಇದನ್ನು 5x. ಪೆರಿಮೀಟರ್ ಆಲ್ ಸೈಡ್ಸ್ನ ಸಮ್ ಆಫ್ ಆಲ್ ಸೈಡ್ಸ್ ಎಷ್ಟಿದೆ? 60 ಅಂತ ತೊಗೊಂಡಿದ್ದಾನೆ. ಅವರೇ ಕೊಟ್ಟಿರುವಂಥದ್ದು ಗಿವನ್. 3x ಪ್ಲಸ್ 4x ಪ್ಲಸ್ 5x ಇಸ್ ಈಕ್ವಲ್ ಟು 60. ಟೋಟಲ್ ಸಮ್ ಮಾಡಿದ್ರೆ 12x ಇಸ್ ಈಕ್ವಲ್ ಟು 60. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 60/12. ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಆಗುತ್ತೆ. ಈಗ ಒಂದೊಂದೇ ಸೈಡ್ಸ್ನ ಫೈಂಡ್ ಔಟ್ ಮಾಡೋಣ ಇವಾಗ. ಪಿ ಕ್ಯೂ ಇಸ್ ಈಕ್ವಲ್ ಟು 3x. ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ 3 × 5. 3 5 15 ಸೆಂಟಿಮೀಟರ್. ಸೆಂಟಿಮೀಟರ್ ಕೊಟ್ಟರೆ ನೋಡೋಣ ಜಸ್ಟ್ ಏನು ಕೊಟ್ಟಿದ್ದಾನೆ ನೋಡೋಣ. ಇಲ್ಲಿ ರೇಷಿಯೋ ಇದೆ 60 ಸೆಂಟಿಮೀಟರ್ ಸೆಂಟಿಮೀಟ್ರಲ್ಲೇ ತಗೋಬೇಕು ಅದನ್ನ. ನೆಕ್ಸ್ಟು ಪಿ ಕ್ಯೂ ಕ್ಯೂ ಆರ್
ಕ್ಯೂ ಆರ್ ಎಷ್ಟಿದೆ 5x ಇಸ್ ಈಕ್ವಲ್ ಟು 5 ಇಂಟು 5 5 5 ಇಸ್ 25 ಸೆಂಟಿಮೀಟರ್. ಲಾಸ್ಟ್ ಪಿ ಆರ್ ಇಸ್ ಈಕ್ವಲ್ ಟು 4x 4 ಇಂಟು 5 ಇಸ್ ಈಕ್ವಲ್ ಟು 4 5 ಇಸ್ 20 ಸೆಂಟಿಮೀಟರ್. ಇಷ್ಟು ಫೈಂಡ್ ಔಟ್ ಮಾಡಿದ್ದೀವಿ. ಅವ್ರು ಹೇಳ್ದ ಹಾಗೆ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ನೋಡಿ, ಸೈಡ್ ಫೈಂಡ್ ಔಟ್ ಆಯಿತು, ಆ್ಯಂಗಲ್ ಸಹ ಫೈಂಡ್ ಔಟ್ ಆಯಿತು. 26 ಪ್ರಾಬ್ಲಮ್ ಕಂಪ್ಲೀಟ್ ಆಗಿ, ಅಲ್ಲ 26 ಅಲ್ಲ 27 ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು 28th ಪ್ರಾಬ್ಲಮ್ಗೆ ಹೋಗೋಣ ನಾವು. 28th ಫೈಂಡ್ ದ ಮೀನ್ ಆಫ್ ದ ಫಾಲೋಯಿಂಗ್ ಡಾಟಾ. ಮೀನ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 10 5 ಆಗುತ್ತೆ. ನೆಕ್ಸ್ಟ್ 15 25 35 45. ಎನ್ ಇದನ್ನು ಎಫ್ ಫ್ರೀಕ್ವೆನ್ಸಿ ಅಲ್ವಾ, ಸಿಗ್ಮಾ ಎಫ್ ಅಂತ ತಗೋಣ. ಸಮ್ ಇಸ್ ಈಕ್ವಲ್ ಟು ಟೋಟಲ್ ಮಾಡೋರು ಎಷ್ಟು ಬರುತ್ತೆ, ಇದು 50 ಆಗುತ್ತೆ. ನೆಕ್ಸ್ಟು ಎಕ್ಸ್ ಐ ಎಫ್ ಐ ಫೈಂಡ್ ಔಟ್ ಮಾಡೋಣ. 5 4 20, 15 9 135, 25 15 375, 35 14 490, 45 8 360 ಡಿವೈಡೆಡ್ ಬೈ ಸಮ್ ಮಾಡೋಣ. ಸಿಗ್ಮಾ ಎಫ್ ಐ ಎಕ್ಸ್ ಐ 1380 ಅಂತ ಆಗುತ್ತೆ. ಫಾರ್ಮುಲಾ ಇದೆ, ಮೀನ್ಗೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸಬ್ಸ್ಟಿಟ್ಯೂಟ್ ಮಾಡಿ 1380 ಡಿವೈಡೆಡ್ ಬೈ 50. ಆನ್ಸರ್ ಈಸ್ 27.6 ಅಂತ ಬರುತ್ತೆ. ಇದು ಮೀನ್ಗೆ 3 ಮಾರ್ಕ್ಸ್ ಪ್ರಾಬ್ಲಮ್ಮು, ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಆರ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಓಕೆ, ಫೈಂಡ್ ದ ಮೋಡ್ ಆಫ್ ದ ಫಾಲೋಯಿಂಗ್ ಡಾಟಾ. ಮೋಡ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡಿ ಇಲ್ಲಿ ಬಂದಿದೆ. F1 ಇಸ್ ಈಕ್ವಲ್ ಟು 8 ಆಯಿತು. ಇದು F1 ಅಂತ ಹೇಳ್ತೀವಿ. ಇದು F0, ನೆಕ್ಸ್ಟ್ F2, ಇದು L. ಓಕೆ, ಬರೆಯೋಣ ಇವಾಗ ನಾವು. F1 F0 4, F2 7, L is equal to 25, H is equal to 10. ಈಗ ಫಾರ್ಮುಲಾ ಇದೆ ಅದಕ್ಕೆ. ಮೋಡ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು H. ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇವಾಗ. ಎಲ್ ವ್ಯಾಲ್ಯೂ 25 ಪ್ಲಸ್ F1 8 ಮೈನಸ್ F0 4 ಡಿವೈಡೆಡ್ ಬೈ 2 ಇಂಟು 8 ಮೈನಸ್ 4 ಮೈನಸ್ 7 ಇಂಟು 10. ನೆಕ್ಸ್ಟ್ ಸ್ಟೆಪ್ 25 ಪ್ಲಸ್ 4, 8ಅಲ್ಲಿ 4 ಸಬ್ಟ್ರಾಕ್ಷನ್ 4 ಬರುತ್ತೆ. ಇದು ಅಡಿಷನ್ ಮೈನಸ್ ಎರಡು ಕಡೆ ಇರೋದ್ರಿಂದ ಅಡಿಷನ್ 7ನಲ್ಲಿ 4ನ ಆ್ಯಡ್ ಮಾಡಿದ್ರೆ 60. ಇದು 8 2 16 ಮೈನಸ್ 11 ಇಂಟು 10. 25 ಪ್ಲಸ್ 4 divided by 5 into 10. 5 2s 10. Next step 25 plus 4 2s 8, that is equal to 33. ಮೋಡ್ 33 ಬಂದಿದೆ. ಇದು ಆನ್ಸರ್. 3 ಮಾರ್ಕ್ಸ್ ಆನ್ಸರು. ಈಸಿಯಾಗಿದೆ.
ನೆಕ್ಸ್ಟು 29 ಕ್ವಶನ್ನು ಪ್ರೂವ್ ದಟ್ ಕ್ವಶನ್. ಅದು ಟ್ರಿಗ್ನೋಮೆಟ್ರಿ ಬರುವಂಥದ್ದು. ಇದು ಸ್ವಲ್ಪ ವರ್ಕ್ ಮಾಡಿದವ್ರಿಗೆ ತುಂಬ ಈಸಿ ಇದೆ. ನೋಡೋಣ. 29 ಕ್ವಶನ್. ಪ್ರೂವ್ ದಟ್ ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 1 / tan ಎ ಪ್ಲಸ್ ಕಾಟ್ ಎ. ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಸೈಡನ್ನು ನೀವು ಅಂದರೆ ಪ್ರೂವ್ ಮಾಡಬೇಕು. ಈಕ್ವಲ್ ಅಂತ ನಾನೇನು ಮಾಡಬೇಕು, ಇಲ್ಲಿ ತೋರಿಸ್ಬೇಕಾಗಿದೆ. ಓಕೆ, ನಾನು ಒಂದು ಎಕ್ಸ್ಟ್ರಾ ಶೀಟಲ್ಲಿ ಮಾಡ್ತೀನಿ ಈ ಪ್ರಾಬ್ಲಮ್ನ ನೋಟ್ ಮಾಡ್ಕೊಳ್ಳೋಣ ಮೊದಲು. ಕೊಸಿಕೆಂಟ್ ಎ ಮೈನಸ್ ಸೈನ್ ಎ secant a minus cos a that is equal to 1 / tan a plus cot a. ಫಸ್ಟ್ ಏನು ಮಾಡ್ತೀನಿ, LHS ತಗೋತಾ ಇದ್ದೀನಿ ನಾನು. ಲೆಫ್ಟ್ ಹ್ಯಾಂಡ್ ಸೈಡ್ LHS ಲೆಫ್ಟ್ ಹ್ಯಾಂಡ್ ಸೈಡ್ ತಗೋತಾ ಇದ್ದೀನಿ ನಾನು. ಬರ್ಕೋಣ. ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು secant a minus cos a. ರೆಸಿಪ್ರೋಕಲ್ನ ತಗೋಣ. ಕೊಸಿಕೆಂಟ್ ಎ ರೆಸಿಪ್ರೋಕಲ್ 1 / sin a ಮೈನಸ್ ಇರ್ರೆಸಿಪ್ರೋಕಲ್ ಬೇಡ. ಅದೇ ಥರ ಸೀಕೆಂಟ್ ಎ ರೆಸಿಪ್ರೋಕಲ್ 1 / cos a ಮೈನಸ್ cos a. ನೆಕ್ಸ್ಟ್ ಸ್ಟೆಪ್ಪು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 1 minus sin square a divided by sin a into same cross multiplication 1 minus cos square a divided by cos a. Next step multiplication. ಓಕೆ ಸಾರಿ, ಇಲ್ಲೊಂದು 1 minus sin square a ಗೆ cos square a ಅಂತ ಬರಿಬೋದು. ಸೈನ್ ಎ ಸೇಮ್ ಹಂಗೆ ಇದೆ. 1 minus cos square ಗೆ sin square a ಐಡೆಂಟಿಟೀಸ್ ಇದು. ನೆಕ್ಸ್ಟ್ ಸ್ಟೆಪ್ ಮಲ್ಟಿಪ್ಲಿಕೇಶನ್ cos square a ಇಂಟು sin square a divided by sin a ಇಂಟು cos a. cos a 1 cos a ಕ್ಯಾನ್ಸಲ್, sin a 1 sin a ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು cos a ಇಂಟು sin a. ಓಕೆ, ಇದು LHS ಅಂತ ನಾವು ಹೇಳ್ತೀವಿ. ನೆಕ್ಸ್ಟು ನಾವೇನು ಮಾಡೋಣ, RHS ತಗೋಣ. ಇವಾಗ ಲೆಟ್ಸ್ ಟೇಕ್ RHS ತಗೋತಾ ಇದ್ದೀನಿ. 1 / tan a ಪ್ಲಸ್ cot a. ನೆಕ್ಸ್ಟ್ ಟ್ಯಾನ್ ಎಗೆ ನಾವು ಯಾವ ಥರ ಬರೀಬೋದು ಅಂದರೆ sin a divided by cos a ಪ್ಲಸ್ cot a ಗೆ cos a divided by sin a ರೇಷಿಯೋ. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ತೊಗೊಂಡ್ರೆ 1 / sin square a ಪ್ಲಸ್ cos square a divided by cos a into sin a. ನೆಕ್ಸ್ಟ್ ತಗೊಂಡ್ರೆ cos a into sin a divided by sin square a ಪ್ಲಸ್ cos square a. ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಐಡೆಂಟಿಟೀಸಲ್ಲಿ. cos square a ಪ್ಲಸ್ sin square a ಪ್ಲಸ್ cos square a ಗೆ 1 ಅಂತ ಕನ್ಸಿಡರ್ ಮಾಡ್ತೀವಿ. cos a ಇಂಟು sin a divided by 1. ಫೈನಲ್ ಆನ್ಸರು cos a ಇಂಟು sin a. ಇದು RHS. ಇವಾಗ LHS ನೋಡಿ, RHS ನೋಡೋಣ. ಇದು RHS, ಇದು cos a ಇಂಟು sin a. LHS ನೋಡೋಣ. LHS cos a ಇಂಟು sin a ಏನಾಗಿದೆ
ಫೈನಲ್ LHS ಇಸ್ ಈಕ್ವಲ್ ಟು RHS ಅಂತ ನಾವು ಪ್ರೂವ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ವಶನ್ನ ನೋಡೋಣ ನಾವು. 30ನೇ ಕ್ವಶನ್ನು. ಈಗ ಪ್ರೂವ್ ಆಯಿತು, ಅಲ್ಲ ಸಾರಿ, ಇದರಲ್ಲಿ 6 ಕ್ವಶನ್ ಇದೆ, ನೋಡಿಲ್ಲ ನಾನು. ಈಗ 6 ಕ್ವಶನ್ನ ನಾವು ಸಾಲ್ವ್ ಮಾಡೋಣ. ಏನಂತ ಕೇಳ್ತಾನೆ? ಪ್ರೂವ್ ದಟ್. 6 ಕ್ವಶನ್, ಇದು ಒಂದು ಸಾಲ್ವ್ ಆಯಿತು. ಪ್ರೂವ್ ದಟ್ ವ್ಯಾಲ್ಯೂಸು ಸೀಕೆಂಟ್ 60 ಡಿಗ್ರಿ ಡಿವೈಡ್ ಬೈ ಕಾಟ್ 45. ಇದನ್ನು ಪ್ರಾಬ್ಲಮ್ನ ಬರ್ಕೊಂಡು ನಾವು ಸಾಲ್ವ್ ಮಾಡೋದೇ ಉತ್ತಮ. ನಾನೀಗ ಬರ್ಕೋತಾ ಇದ್ದೀನಿ ನಾನು ಇಲ್ಲಿ. ರೈಟ್, ನೀಟಾಗಿ ಬರ್ಕೊಳ್ಳೋಣ. ಸೀಕೆಂಟ್ 60 ಡಿಗ್ರಿ ಡಿವೈಡೆಡ್ ಬೈ ಕಾಟ್ 45 ಡಿಗ್ರಿ ಮೈನಸ್ 2 sin 90 degree divided by cos 0 degree plus tan 45 degree divided by cosecant 30 degree, that is equal to sin square 45 degree into cosecant square 45 degree minus ಸೀಕೆಂಟ್ ಸ್ಕ್ವೇರ್ 0 ಡಿಗ್ರಿ ಅಂತ ಹೇಳ್ತೀವಿ. ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೀಕೆಂಟ್ 60 ಡಿಗ್ರಿ, ಸೀಕೆಂಟ್ 60 ಡಿಗ್ರಿಗೆ 2 ಡಿವೈಡೆಡ್ ಬೈ ಕಾಟ್ 45 ಡಿಗ್ರಿಗೆ 1 ಮೈನಸ್ 2 ಹಿಂಗೆ ಇದೆ, ಸೈನ್ 90 1 ಕಾಸ್ 0 1 ಪ್ಲಸ್ ಟ್ಯಾನ್ 45 1 ಕೊಸಿಕೆಂಟ್ 30ಗೆ 2, ದಟ್ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ 45 ಡಿಗ್ರಿ 1 ಡಿವೈಡ್ ಬೈ ರೂಟ್ 2 ಹೋಲ್ ಸ್ಕ್ವೇರ್, ಸ್ಕ್ವೇರ್ ಇರೋದ್ರಿಂದ. ನೆಕ್ಸ್ಟು ರೂಟ್ 2 ಹೋಲ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂತ ಹೇಳ್ತೀವಿ. ನೆಕ್ಸ್ಟು 2 ಮೈನಸ್ 2 ಪ್ಲಸ್ 1 ಡಿವೈಡ್ ಬೈ 2 ಇದೇನಂತೆ 1/2 ಇಂಟು 2 ಮೈನಸ್ 1 ಸಬ್ಟ್ರಾಕ್ಷನ್ ಆಯಿತು 1/2. ಇಲ್ಲ ಸರ್ 2 ಅಲ್ಲಿ 1 1 1/2. LHS ಇಸ್ ಈಕ್ವಲ್ ಟು RH. ಪ್ರೂವ್ ದಟ್, ಪ್ರೂವ್ ಆಯಿತು ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಪ್ರೂವ್ ಆಗಿದೆ. 30ನೇ ಕ್ವಶನ್ನು, 30th ಕ್ವಶನ್ನು. ಇಲ್ಲಿ ಹೇಳ್ತಾನೆ 30ನೇ ಕ್ವಶನಲ್ಲಿ, A hand fan is made up of cloth fixed in between the metallic wire. ಮೆಟಾಲಿಕ್ ವೈರ್ ಅಲ್ಲಿ ಫಿಕ್ಸ್ ಮಾಡಿದ್ದಾನೆ. ಓಕೆ, ಎಲ್ಲ ಮೆಟಾಲಿಕ್ ವೈರ್ ಫಿಗರಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮೆಟಾಲಿಕ್ ವೈರ್, ಇದು ಮೆಟಾಲಿಕ್ ವೈರ್. ಈ ಆರ್ಕ್ ಬಂದಿದೆಯಲ್ಲ, ಇದು ಸಹ ಮೆಟಾಲಿಕ್ ವೈರ್, ಇದು ಸಹ ಮೆಟಾಲಿಕ್ ವೈರ್. ಅದರ ಸೆಂಟರ್ಲಿ ಏನಾಗಿದೆ, ಕ್ಲಾತ್ನ ಫಿಕ್ಸ್ ಮಾಡಿದ್ದಾನೆ ಇಲ್ಲಿ. ಇಟ್ ಈಸ್ ಇನ್ ದ ಶೇಪ್ ಆಫ್ ಎ ಸೆಕ್ಟರ್, ಒಂದು ಸೆಕ್ಟರ್ ಥರ ಶೇಪ್ ಇದೆ, ಆಫ್ ಎ ಸರ್ಕಲ್ ಆಫ್ ರೇಡಿಯಸ್. ರೇಡಿಯಸ್ ಕೊಟ್ಟಿದ್ದಾನೆ, ರೇಡಿಯಸ್ ಎಷ್ಟೇ 21, ಇಲ್ಲಿ 2 ರೇಡಿಯಸ್ ಬರುತ್ತೆ ನಿಮಗೆ. ಅಂಡ್ ಆ್ಯನ್ ಆ್ಯಂಗಲ್ ಕೊಟ್ಟಿದ್ದಾನೆ 120 ಡಿಗ್ರಿ ಆಸ್ ಶೋನ್ ಇನ್ ದ ಫಿಗರ್. ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ದ ಕ್ಲಾತ್ ಯೂಸ್ಡ್. ಏರಿಯಾ, ಈ ಸೆಕ್ಟರ್ದು ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಫೈಂಡ್ ಟೋಟಲ್ ಲೆಂತ್ ಆಫ್ ಎಷ್ಟು ಮೆಟಾಲಿಕ್ ವೈರ್ನ ಯೂಸ್ ಮಾಡಿದ್ದಾರೆ ಅನ್ನೋದನ್ನ, ಅಂದರೆ ರೇಡಿಯಸ್ ಗೊತ್ತಿದೆ, ಒಂದು ಆರ್ಕನ್ನು ಕಂಡುಹಿಡ್ಕೊಂಡ್ಬಿಟ್ರೆ ನಾನು ಟೋಟಲ್ ಆಗಿ ನಾವು ಫೈಂಡ್ ಔಟ್ ಮಾಡ್ಬೋದು ಅಲ್ಲಿ ಫಿಗರಲ್ಲಿ ಕೊಟ್ಟಂಗೆ. ಒಂದೊಂದಾಗಿ ನಾವು ನೋಡೋಣ ಇವಾಗ ಏನೇನು ಕೊಟ್ಟಿದ್ದಾನೆ ಅಂತೇಳಿ. ಇಲ್ಲಿ ಜಾಗ ಆಗೋದಿಲ್ಲ, ನಾವು ನೆಕ್ಸ್ಟ್ ಪೇಜಲ್ಲಿ ನಾನು ಮಾಡ್ತೀನಿ. ನೋಡೋಣ. ಟೀಟಾ ಕೊಟ್ಟಿದ್ದಾನೆ. ಟೀಟಾ ಈಸ್ ಈಕ್ವಲ್ ಟು 120 ಡಿಗ್ರಿ. ನೆಕ್ಸ್ಟ್ ರೇಡಿಯಸ್ ಕೊಟ್ಟಿದ್ದಾನೆ, ಆರ್ ಈಸ್ ಈಕ್ವಲ್ ಟು 21. ಫಸ್ಟು ಸೆಕ್ಟರ್ದು ಏರಿಯಾ ತಗೋಣ. ಏರಿಯಾ ಆಫ್ ಎ ಸೆಕ್ಟರು ಟೋಟಲ್ ಅಂದರೆ ಕ್ಲಾತ್ ನನಗೆ ಸಿಕ್ಕೋಗುತ್ತೆ. ಇಲ್ಲೇನು ಕೇಳಿದ್ದಾನೆ, ಕ್ಲಾತ್ ಸೆಕ್ಟರ್ ಏರಿಯಾ ಆಫ್ ದ ರೇಡಿಯಸ್. ಓಕೆ, ಕ್ಲಾತ್ ಏರಿಯಾ ನೋಡಿ, ಇದು ನನಗೆ ಬೇಕು ಅಂದರೆ ಏರಿಯಾ ಆಫ್ ಎ ಸೆಕ್ಟರ್ ತೊಗೊಂಡ್ರೆ ನನಗೆ ಕ್ಲಾತ್ ಎಷ್ಟು ಏರಿಯಾ ತೊಗೊಂಡಿದೆ ಅಂತ ನಮ್ಗೆ ಗೊತ್ತಾಗುತ್ತೆ, ಏರಿಯಾ ಆಫ್ ದ ಕ್ಲಾತ್ ಅಲ್ಲಿ. ನೆಕ್ಸ್ಟ್ ಟೋಟಲ್ ಬೇಕು ಅಂತ ಹೇಳಿದ್ರೆ ಆರ್ಕ್ನ ಕಂಡುಹಿಡಿಬೇಕು.
ಆರ್ಕ್ ಲೆಂತ್ ಆಫ್ ದ ಆರ್ಕ್ ಅದನ್ನು ಕಂಡುಹಿಡ್ಕೊಂಡು ಈ ರೇಡಿಯಸ್ ಜೊತೆ ಆ್ಯಡ್ ಮಾಡಿಬಿಟ್ಟು ನನಗೆ ಈಸಿಯಾಗಿ ಟೋಟಲ್ ಸಿಗುತ್ತೆ ಅಲ್ಲಿ. ಒಂದೊಂದಾಗಿ ಸ್ಟೆಪ್ನ ನಾವು ತಗೋಣ. ಫಸ್ಟ್ ಥೀಟಾ ಬರ್ಕೊಂಡಿದ್ದೀನಿ ನಾನು. ಥೀಟಾ ಈಸ್ ಈಕ್ವಲ್ ಟು 120 ಡಿಗ್ರಿ, ರೇಡಿಯಸ್ ಈಸ್ ಈಕ್ವಲ್ ಟು 21 ಸೆಂಟಿಮೀಟರ್. ಈಗ ಏರಿಯಾ ಆಫ್ ಎ ಆರ್ಕ್ ಸೆಕ್ಟರ್ಗೆ ಡೈರೆಕ್ಟಾಗಿ ಕ್ಲಾತ್ ಬರ್ಕೋತೀನಿ. ಏರಿಯಾ ಆಫ್ ಕ್ಲಾತ್ ಯೂಸ್ಡ್, ದಟ್ ಈಸ್ ಏರಿಯಾ ಆಫ್ ಎ ಸೆಕ್ಟರ್ ಅಂತೇಳಿ. ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಪೈ ಆರ್ ಸ್ಕ್ವೇರ್. ಸಬ್ಸ್ಟಿಟ್ಯೂಟ್ ಮಾಡಿ. ಥೀಟಾ ವ್ಯಾಲ್ಯೂ 120 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ, 22 pi value 22 by 7, radius 21 into 21, 0 gets cancel, 12 1s 12, 3s 7 1s 7, 3s 3 1s 3 1s gets cancel, 22 into 21. Final answer is 462 ಸ್ಕ್ವೇರ್ ಸೆಂಟಿಮೀಟರ್. ಯಾವುದು? ಕ್ಲಾತ್. ಏರಿಯಾ ಆಫ್ ಕ್ಲಾತ್ ಯೂಸ್ಡ್. ಆನ್ಸರ್ ಸಿಗ್ತದೆ ನನಗೆ ಒಂದು. ನೋಡಿ, ಇದನ್ನು ನಾನು ಫೈಂಡ್ ಔಟ್ ಮಾಡಾಯಿತು. ಈಗ ಟೋಟಲ್ ಮೆಟಾಲಿಕ್ ವೈರ್ ಎಷ್ಟು ಬೇಕಾಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅದಕ್ಕೆ ಆರ್ಕ್ನ ಮೊದಲು ಫೈಂಡ್ ಔಟ್ ಮಾಡಬೇಕಾಗತ್ತೆ. ರೇಡಿಯಸ್ ಸಿಕ್ಕೋಕೆ ನನಗೆ 21 21, ಇದು ಇಲ್ಲೂ 21 ಇಲ್ಲೂ 21. ಈ ಆರ್ಕ್ನ ನಾನಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಇವಾಗ ಮೊದಲು ಆರ್ಕ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ಥೀಟಾ ವ್ಯಾಲ್ಯೂ ಗೊತ್ತಿದೆ. ಓಕೆ, ರೇಡಿಯಸ್ ವ್ಯಾಲ್ಯೂ ಗೊತ್ತಿದೆ ಅಂತ ತಗೋಣ. ಲೆಂತ್ ಆಫ್ ದ ಆರ್ಕ್ is equal to theta divided by 360 degree into 2 pi r. theta ಅಂದರೆ 120 degree divided by 360 degree, 2 into 22 by 7 into r value 21. Total 3s 7 1s 7 3s 3 3 gets cancel. 2 into 22, 44 ಸೆಂಟಿಮೀಟರ್. ಆರ್ಕ್ ವ್ಯಾಲ್ಯೂ ಗೊತ್ತಾಯ್ತು ನನಗೆ, ಲೆಂತ್ ಆಫ್ ದ ಆರ್ಕ್. ಈಗ ಟೋಟಲ್ ಮೆಟಾಲಿಕ್ ವೈರ್ ಎಷ್ಟು ಯೂಸ್ ಆಗಿದೆ ಅನ್ನೋದು ಬೇಕಲ್ವಾ. ಟೋಟಲ್ ಲೆಂತ್ ಆಫ್ ದ ವೈರ್ ರಿಕ್ವೈರ್ಡ್ ಎಷ್ಟು ಬೇಕು ಅಂದರೆ ದಟ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಆರ್ಕ್ ಪ್ಲಸ್ 2 ರೇಡಿಯೈ. ಲೆಂತ್ ಆಫ್ ದ ಆರ್ಕ್ ಫೈಂಡ್ ಔಟ್ ಮಾಡಿದ್ದೀನಿ 44, 2 ರೇಡಿಯೈ 2 ಇಂಟು 21, 44 ಪ್ಲಸ್ 42, ಟೋಟಲ್ 86 ಸೆಂಟಿಮೀಟರ್ ನನಗೆ ಬೇಕಾಗಿರುವಂಥದ್ದು. ಈ ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ಇಲ್ಲಿ ಮೇಯ್ನ್ ಬರೋವಂಥದ್ದು 462, ಇದು 462, ನೆಕ್ಸ್ಟ್ ಇದು ಕನ್ನಡ 86, ಇದು 86, ಇದು ಕ್ಯೂಬಿಕ್ ಸ್ಕ್ವೇರ್ ಯೂನಿಟ್, ಅದು ಸ್ಕ್ವೇರ್ ಸೆಂಟಿಮೀಟರ್, ಇದು ಸೆಂಟಿಮೀಟರ್. ಫೈಂಡ್ ಔಟ್. ನೆಕ್ಸ್ಟು ಆರ್ ಕ್ವಶನ್ ಇದೆ. ಇನ್ ದ ಗಿವನ್ ಫಿಗರ್ ಓ ಕೊಟ್ಟಿದ್ದಾನೆ. is the center of the circle. O is the center of the circle of radius 26. Radius is ಕೊಟ್ಟಿದ್ದಾನೆ. and angle AOB 60 degree theta value ಸಿಕ್ಕಿದೆ. then find the area of the segment APB
ಈ ಮಾರ್ಕ್ ಮಾಡಿದಾರಲ್ಲ ಅದರದ್ದು ಏರಿಯಾವನ್ನು ನಾವೇನು ಮಾಡಬೇಕು, ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಮೊದಲೇನು ಮಾಡಬೇಕು, ಏರಿಯಾ ಆಫ್ ಎ ಸೆಕ್ಟರ್ ತಗೋಣ, ಆಗ ಟೋಟಲ್ ಸಿಕ್ಕೋಗುತ್ತೆ. ಏರಿಯಾ ಆಫ್ ಎ ಸೆಕ್ಟರ್ ತಗೋಬೇಕು. ನೆಕ್ಸ್ಟು ಈ 60 ಡಿಗ್ರಿ ಆಗಿದ್ದರಿಂದ ರೇಡಿಯಸ್ಸು ಈಕ್ವಲ್ ಇದೆ, ಸೇಮ್ ರೇಡಿಯೈ ಅಂತ ಐಸೋಸೆಲಸ್ ಟ್ರಯಾಂಗಲ್. ಇದು ಸಹ ಏನಾಗುತ್ತೆ 60 ಡಿಗ್ರಿ 60 ಡಿಗ್ರಿ. ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಇದು. ಅಲ್ಲಿ ಈಗ 60 180 ಬಂತು ಅಂದರೆ ಇದೊಂದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಈ ಏರಿಯಾ ಆಫ್ ಎ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಯಾವುದರಿಂದ, ಏರಿಯಾ ಆಫ್ ಎ ಸೆಕ್ಟರಿಂದ ನನಗೆ ಈಸಿಯಾಗಿ ಈ ಮಾರ್ಕ್ ಮಾಡಿರುವಂತಹ ಏರಿಯಾ ನನಗೆ ಸಿಗುತ್ತೆ. ಈಗ ನೋಡೋಣ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ. ಫಸ್ಟ್ ಏರಿಯಾ ಆಫ್ ಎ ಸೆಕ್ಟರ್ ತಗೋಣ. 6 ಕ್ವಶನ್ ಇದು. ಥೀಟಾ 60 ಡಿಗ್ರಿ, ಆರ್ ವ್ಯಾಲ್ಯೂ 21. ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ಏರಿಯಾ ಆಫ್ ಎ ಸೆಕ್ಟರ್. ಫಾರ್ಮುಲಾ ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಗೊತ್ತಿದೆ 60 ಡಿಗ್ರಿ, ಇದು 360 ಡಿಗ್ರಿ ಇಂಟು 22/7 ಇಂಟು 21 ಇಂಟು 21. 6 6 36, 7 3 ನೆಕ್ಸ್ಟು 3 2 3 ಕ್ಯಾನ್ಸಲ್, 2 1 11 11 ಇಂಟು 21. ಆನ್ಸರ್ ಈಸ್ 231 ಸ್ಕ್ವೇರ್ ಸೆಂಟಿಮೀಟರ್. ಏರಿಯಾ ಆಫ್ ಎ ಸೆಕ್ಟರ್ ಸಿಕ್ಕೋಗ್ತು ನನಗೆ ಅದು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಏರಿಯಾ ಆಫ್ ಎ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾ ಫೈಂಡ್ ಔಟ್ ಮಾಡಬೇಕು. ಅದು ಫಾರ್ಮುಲಾ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ದು ಫಾರ್ಮುಲಾ ಗೊತ್ತಿದೆ ನಿಮಗೆ, ಏರಿಯಾ √3/4 ಇಂಟು ಎ ಸ್ಕ್ವೇರ್ ಅಂತೇಳಿ ಆ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡೋಣ. ಏರಿಯಾ ಆಫ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು √3/4 ಎ ಸ್ಕ್ವೇರ್. ಎ ಮೀನ್ಸ್ ರೇಡಿಯಸ್ ಅಂದರೆ ಆಲ್ ರೇಡಿಯಸ್ ಸರ್ಕಲ್ ಈಸ್ ಈಕ್ವಲ್, ಹಂಗಾಗಿ ಸೇಮ್ ಇರುತ್ತೆ. √3 ಅಂದರೆ 1.73 / 4 ಇಂಟು 21 ಇಂಟು 21 ಮಲ್ಟಿಪ್ಲೈ ಮಾಡಿದ್ರೆ 21 ಇಂಟು 441 / 4. ನೆಕ್ಸ್ಟ್ ಅಪ್ರಾಕ್ಸಿಮೇಟ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 190 ಅಪ್ರಾಕ್ಸಿಮೇಟ್ 73 ಸ್ಕ್ವೇರ್ ಸೆಂಟಿಮೀಟರ್ ಆನ್ಸರ್ ಬಂತು. ಟೋಟಲ್ ಸೆಕ್ಟರ್ದು ಏರಿಯಾ ಕಂಡುಹಿಡ್ಕೊಂಡಿದ್ದೀನಿ ನಾನು. ಆ ಒಳಗಡೆ ಇರುವಂತಹ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಇದೆ, ಆ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಇಲ್ಲಿ ನೋಡಿ, ಈ ಪಾರ್ಟ್ ಇವಾಗ ನಂಗೆ ಬೇಕು. ಟೋಟಲಲ್ಲಿ ಈ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಏರಿಯಾನ ಸಬ್ಟ್ರ್ಯಾಕ್ಟ್ ಮಾಡಿಬಿಟ್ಟು ಈ ಪಾರ್ಟ್ ನನಗೆ ಸಿಗುತ್ತೆ. ಅದನ್ನು ಮಾಡೋಣ ಇವಾಗ. ಇಲ್ಲಿ ಏರಿಯಾ ಆಫ್ ಸೆಗ್ಮೆಂಟ್ ಅದು is equal to area of sector minus area of triangle, that is equal to 231 minus 190.73. Final answer is 40.27 cubic ಅಲ್ಲ, ಸ್ಕ್ವೇರ್ ಸೆಂಟಿಮೀಟರ್. ಇದು ಫೈನಲ್ ಆನ್ಸರ್ ಆಗಿದೆ. ಈಸಿ ಇದೆ. 30th ಕ್ವಶನ್ನು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 31 ಕ್ವಶನ್ ಬರೋಣ. ಇದು ಒಂಥರ ತುಂಬ ಚೆನ್ನಾಗಿದೆ. ಪೆರಿಮೀಟರ್ ಕೊಟ್ಟಿದ್ದಾನೆ.
ದ ಪೆರಿಮೀಟರ್ ಆಫ್ ಸ್ಕ್ವೇರ್ ಎ ಬಿ ಸಿ ಡಿ. ಒಂದು ಪೆರಿಮೀಟರ್ ಇದೆ, ಒಂದು ಸ್ಕ್ವೇರ್ ಇದೆ. ಎ ಬಿ ಸಿ ಡಿ. ಓಕೆ, ಫೈನ್. ಸ್ಕ್ವೇರ್ ಅಂದರೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಎಕ್ಸ್ 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 ಆಲ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ನಾನು ಜಾಸ್ತಿ ಓದ್ಕೋ. ನೆಕ್ಸ್ಟ್ ಇನ್ನೊಂದಿದೆ ಪಿ ಕ್ಯೂ ಆರ್ ಎಸ್. ಈ ಕಡೆ ತಗೋತಾ ಇದ್ದೀನಿ ನಾನು. ಇನ್ನೊಂದು ಸ್ಕ್ವೇರ್ ಇದೆ ಪಿ ಕ್ಯೂ ಆರ್ ಎಸ್. ಇದನ್ನು ವೈ 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 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಈಗ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಇವಾಗ ದ ಪೆರಿಮೀಟರ್ ಆಫ್ ಸ್ಕ್ವೇರ್ ಎ ಬಿ ಸಿ ಈಸ್ 12 ಮೀಟರ್ ಲೆಸ್ ದ್ಯಾನ್ ದ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ಪಿ ಕ್ಯೂ ಆರ್ ಎಸ್. 12 ಸೆಂಟಿಮೀಟರ್ ಅಷ್ಟು ಕಡಿಮೆ ಇದೆ ಈ ಎ ಬಿ ಏನಿದೆ, ಎ ಬಿ ಸಿ ಡಿ ಅನ್ನೋ ಪೆರಿಮೀಟರು ಪಿ ಕ್ಯೂ ಆರ್ ಎಸ್ ಪೆರಿಮೀಟರ್ಗಿಂತ 12 ಸೆಂಟಿಮೀಟರ್ ಕಡಿಮೆ ಇದೆ ಅಂತ ಒಂದು ಕಂಡೀಷನ್ ಹಾಕಿದ್ದಾನೆ. ಒಂದು ಕಂಡೀಷನ್ ಅದನ್ನು ಬರೆದ್ಬೋಣ ಇಲ್ಲಿ. ಒಂದು ಕಂಡೀಷನ್ನು ಪೆರಿಮೀಟರ್ ನೈಟ ಬರೆಯೋಣ ಇಲ್ಲಿ. ಇದೊಂದು ಎಷ್ಟನೇ ಕ್ವಶನ್ ಅಂತ ಹೇಳಿದ್ರೆ 31ನೇ ಕ್ವಶನ್ನು. ಎ ಬಿ ಸಿ ಡಿ ಸ್ಕ್ವೇರ್, ಇದು ಆಲ್ ಸೈಡ್ಸ್ ಆರ್ ಈಕ್ವಲ್. ಇನ್ನೊಂದು ಪಿ ಕ್ಯೂ ಆರ್ ಎಸ್, ಪಿ ಕ್ಯೂ ಆರ್ ಎಸ್ ವೈ 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 ವೈ. ಇದ್ರ ಪೆರಿಮೀಟರು 4x, ಇದ್ರ ಪೆರಿಮೀಟರು 4y. ಎ ಬಿ ಸಿ ಡಿ ಪೆರಿಮೀಟರ್ ಗಿವನ್ ಕೊಟ್ಟಿರೋದು. ಎ ಬಿ ಸಿ ಡಿ ಪೆರಿಮೀಟರ್ ಏನಾಗಿದೆ, ಪಿ ಕ್ಯೂ ಪೆರಿಮೀಟರ್ ಲೆಸ್ ದ್ಯಾನ್ 12 ಸೆಂಟಿಮೀಟರ್ ಲೆಸ್ ದ್ಯಾನ್ ಅಂತ ಹೇಳ್ತಾನೆ. ಇಲ್ಲಿ ಕಾಮನ್ ತೊಗೊಂಡ್ರೆ ಎಲ್ಲದಕ್ಕೂ ಏನು ಮಾಡ್ತೀನಿ, 4ನ ಕಾಮನ್ ತೊಗೊಂಡ್ರೆ ಡಿವೈಡ್ ಬೈ 4 ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ 4 ಮಾಡೋ ಎಕ್ಸ್ ಇಸ್ ಈಕ್ವಲ್ ಟು ವೈ ಮೈನಸ್ 3. ಇದನ್ನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ನೋಡೋಣ ಏನು ಹೇಳ್ತಾನೆ. ದ ಸಮ್ ಆಫ್ ದ ಏರಿಯಾ ಆಫ್ ದೀಸ್ ಟೂ ಸ್ಕ್ವೇರ್ಸ್ ಈಸ್ 117 ಸ್ಕ್ವೇರ್ ಮೀಟರ್ ಅಂತ ಹೇಳ್ತಾನೆ. ಈ ಏನಿದೆ ಸ್ಕ್ವೇರ್ಸ್, ಟೂ ಸ್ಕ್ವೇರ್ಸ್ ಈಸ್, ಅದು ಸಮ್ ಮಾಡ್ತೀವಲ್ಲ, ಎರಡನ್ನು ಸ್ಕ್ವೇರ್ ಮಾಡಿ ಸಮ್ ಮಾಡಬೇಕು ಆ ಸೈಡ್ಸ್ನ. ಆಗ ಅದರ ಏರಿಯಾ ಏನಾಗುತ್ತೆ, 117 ಮೀಟರ್ ಸ್ಕ್ವೇರ್ ಆಗುತ್ತೆ. ಅಲ್ಲಿ ಅಂದರೆ ಏರಿಯಾನ, ಟೂ ಸ್ಕ್ವೇರ್ದು ಏರಿಯಾ ಅಂದರೆ ಎ ಸ್ಕ್ವೇರ್ ಅಂತ ಹೇಳ್ತೀವಿ. ಇದ್ರದ್ದು ಎಕ್ಸ್ ಸ್ಕ್ವೇರ್ ಏರಿಯಾ ಗಿವನ್. ಎಕ್ಸ್ ಸ್ಕ್ವೇರ್ ಒಂದ್ರದ್ದು ಏರಿಯಾ ಸಮ್ ಮಾಡ್ತಾ ಇನ್ನೊಂದ್ರದ್ದು ಏರಿಯಾ ಸಮ್ ಮಾಡಿದೆ ಎಷ್ಟು ಬರುತ್ತೆ, 117 ಬರುತ್ತೆ ಅಂತ ಹೇಳ್ತಾ ಇದ್ದೇನೆ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ಇದೆಯಲ್ಲ, ಎಕ್ಸ್ ವೆನ್ನ ಈಕ್ವೇಷನ್ 1ಇಂದ ತಗೋತೀನಿ ನಾನು. ವೈ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 117. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ವೈ ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಮೈನಸ್ 2 ಇಂಟು 3 ಇಂಟು ವೈ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 117. ಈಗ ವೈ ಸ್ಕ್ವೇರ್ ಪ್ಲಸ್ 9 ಮೈನಸ್ 6y ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 117. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ವೈ ಸ್ಕ್ವೇರ್ ಏನಾಗುತ್ತೆ 2 ವೈ ಸ್ಕ್ವೇರ್ ಮೈನಸ್ 6y ಪ್ಲಸ್ 9 ಇಸ್ ಈಕ್ವಲ್ ಟು 117. ಓಕೆ, ಈ ಕಡೆ ನಾನು ತೊಗೊಂಡ್ರೆ ಇವಾಗ 117 ಈ ಕಡೆ ತೊಗೋತೀನಿ ನಾನು. 2y ಸ್ಕ್ವೇರ್ ಮೈನಸ್ 6y ಪ್ಲಸ್ 9 ಮೈನಸ್ 117 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಸಬ್ಟ್ರಾಕ್ಷನ್ ಮಾಡೋಣ. 2y ಸ್ಕ್ವೇರ್ ಮೈನಸ್ 6y ಮೈನಸ್ 108 ಇಸ್ ಈಕ್ವಲ್ ಟು 0. ಇಲ್ಲಿ ಕಾಮನ್ ತಗೋಬೋದು, ಡಿವೈಡೆಡ್ ಬೈ 2 ಮಾಡೋಣ, ಅಥವಾ 2ಇಂದ ಕಾಮನ್ ತೊಗೊಂಡ್ರು ಆಗುತ್ತೆ. y ಸ್ಕ್ವೇರ್ ಮೈನಸ್ 3y ಮೈನಸ್ 54 ಇಸ್ ಈಕ್ವಲ್ ಟು 0. ಕ್ವಾಡ್ರಾಟಿಕ್ ಈಕ್ವೇಷನ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಇದನ್ನು ಸಾಲ್ವ್ ಮಾಡೋಣ. ಫ್ಯಾಕ್ಟರೈಸೇಷನ್ ಮಾಡೋಣ. 54y ಸ್ಕ್ವೇರ್ 9 6 54 ಮೈನಸ್ ಇದು
ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಮೈನಸ್ ಬರಬೇಕು, ಮೈನಸ್. ಓಕೆ, ರೈಟ್. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ವೈ ಸ್ಕ್ವೇರ್ ಮೈನಸ್ 9y ಪ್ಲಸ್ 6y ಮೈನಸ್ 54 ಇಸ್ ಈಕ್ವಲ್ ಟು 0. ವೈ ಕಾಮನ್ ತೊಗೊಂಡೆ, ವೈ ಮೈನಸ್ 9. 6 ಕಾಮನ್ ತೊಗೊಂಡ್ರೆ ವೈ ಮೈನಸ್ 9 ಇಸ್ ಈಕ್ವಲ್ ಟು 0. ಈಗ ವೈ ಮೈನಸ್ 9 ಕಾಮನ್ ತೊಗೊಂಡ್ರೆ ಉಳಿಯೋದು ವೈ ಪ್ಲಸ್ 6 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ವೈ ಮೈನಸ್ 9 ಇಸ್ ಈಕ್ವಲ್ ಟು 0, ವೈ ಪ್ಲಸ್ 6 ಇಸ್ ಈಕ್ವಲ್ ಟು 0. ವೈ ಇಸ್ ಈಕ್ವಲ್ ಟು 9, ವೈ ಇಸ್ ಈಕ್ವಲ್ ಟು ಮೈನಸ್ 6. ಕೆನಾಟ್ ಬಿ ನೆಗೆಟಿವ್. ಆನ್ಸರ್ ಕೆನಾಟ್ ಬಿ ನೆಗೆಟಿವ್. ಹಂಗಾಗಿ ನಾವು ಕನ್ಸಿಡರ್ ಮಾಡೋ ಆನ್ಸರ್ ಯಾವುದು ಅಂದರೆ ವೈ ಇಸ್ ಈಕ್ವಲ್ ಟು 9. ಈಗ ವೈ ವ್ಯಾಲ್ಯೂ ನನಗೆ ಫೈಂಡ್ ಔಟ್ ಆಯಿತು ಅಲ್ಲಿ. ನೆಕ್ಸ್ಟ್ ನನಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಆಗಬೇಕು. ಈಕ್ವೇಷನ್ 1 ನೋಡೋಣ. ಇವಾಗ ಈಕ್ವೇಷನ್ 1 ಏನಿದೆ, ಎಕ್ಸ್ ಇಸ್ ಈಕ್ವಲ್ ಟು ವೈ ಮೈನಸ್ 3. ಸಬ್ಸ್ಟಿಟ್ಯೂಟ್ ವೈ ವ್ಯಾಲ್ಯೂ ಇನ್ ಈಕ್ವೇಷನ್ 1. ಎಕ್ಸ್ ಇಸ್ ಈಕ್ವಲ್ ಟು ವೈ ಮೈನಸ್ 3. ಎಕ್ಸ್ ಇಸ್ ಈಕ್ವಲ್ ಟು ವೈ ವ್ಯಾಲ್ಯೂ 9 ಮೈನಸ್ 3. ಎಕ್ಸ್ ಇಸ್ ಈಕ್ವಲ್ ಟು 6. 6 ಬಂತು ಇವಾಗ ಆನ್ಸರ್ ನನಗೆ. ಓಕೆ, ಇಷ್ಟು ನಾನು ಫೈಂಡ್ ಔಟ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಈ ಕನ್ಸರ್ನ್ ಮೇಲೆ ಆಯಿತು. ನೆಕ್ಸ್ಟ್ ಎಂತ ಫೈಂಡ್ ಔಟ್ ಮಾಡಬೇಕು? ರೇಷಿಯೋ. ಫೈಂಡ್ ದ ರೇಷಿಯೋ ಆಫ್ ದ ಏರಿಯಾ ಆಫ್ ದ ಸ್ಕ್ವೇರ್ ಎ ಬಿ ಸಿ ಟು ದ ಏರಿಯಾ ಆಫ್ ದ ಸ್ಕ್ವೇರ್ ಪಿ ಕ್ಯೂ ಆರ್ ಎಸ್. ಏರಿಯಾದು ರೇಷಿಯೋ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ಓಕೆ, ಕಂಡುಹಿಡಿಯೋಣ. ಅದಕ್ಕೇನಂತೆ ರೇಷಿಯೋ ಏರಿಯಾದಲ್ವಾ, ಏರಿಯಾ ಆಫ್ ಎ ಬಿ ಸಿ ಡಿ ಡಿವೈಡೆಡ್ ಬೈ ಏರಿಯಾ ಆಫ್ ಪಿ ಕ್ಯೂ ಆರ್ ಎಸ್. ಏರಿಯಾ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ ಸ್ಕ್ವೇರ್. ಎಕ್ಸ್ ವ್ಯಾಲ್ಯೂ ನಿಮ್ಗೆ ಗೊತ್ತಾಗಿದೆ, ಎಕ್ಸ್ ವ್ಯಾಲ್ಯೂ 6 ಸ್ಕ್ವೇರ್. ವೈ ವ್ಯಾಲ್ಯೂ ನೋಡೋಣ. ವೈ ವ್ಯಾಲ್ಯೂ 9 ಸ್ಕ್ವೇರ್. 6 6 36, 9 9 81. ರಿಸಲ್ಟ್ ಮಾಡಿ 4 ಡಿವೈಡೆಡ್ ಬೈ 9. ರೇಷಿಯೋ ಎಷ್ಟು ಬಂತು? 4:9 ಆನ್ಸರ್ ಇದು. ಇಲ್ಲಿ ಆನ್ಸರು 4:9 ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ 32 ಕ್ವಶನ್ಗೆ ನಾವು ಹೋಗೋಣ ಇವಾಗ. ಇದು ಸಹ ತುಂಬ ಸಿಂಪಲ್ ಆಗಿದೆ. 32 ಕ್ವಶನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಗ್ರಾಫ್ ಕೊಟ್ಟಿದ್ದಾನೆ, ಕೋಆರ್ಡಿನೇಟ್ಸ್ನ ಫೈಂಡ್ ಔಟ್ ಮಾಡ್ಕೊಂಡು ನಾವೇ ಸಾಲ್ವ್ ಮಾಡೋಕ್ಕೆ ತುಂಬ ಈಸಿಯಾಗಿದೆ. ಡಿಫಿಕಲ್ಟಿ ಲೆವೆಲೆಲ್ಲ ಸುಲಭವಾಗಿ 3 ಮಾರ್ಕ್ಸ್ ತಗೋಬೋದು ಇದನ್ನು ಎಲ್ಲರೂ. ನೋಡೋಣ ಕ್ವಶನ್ ಹೆಂಗಿದೆ. 32 ಇನ್ ದ ಫಿಗರ್ ನೋಡಬೇಕು. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಎ ಬಿ ಸೆಗ್ಮೆಂಟ್ ಇದೆಯಲ್ಲ, ಇದು ಡಿವೈಡ್ ಮಾಡ್ತಾ ಇರೋದ ಒಂದು ಆ ಕೋಆರ್ಡಿನೇಟ್ಸ್ನ ಕಂಡುಹಿಡಿಬೇಕು. ಓಕೆ, ರೇಷಿಯೋ ಇದೆ ಯೂಸಿಂಗ್ ದ ಸೆಕ್ಟರ್ ಫಾರ್ಮುಲಾ. ಅಲ್ಲಿ ಈ ಲೈನ್ ಸೆಗ್ಮೆಂಟ್ ಎ ಬಿ ಇಂಟ್ರಲ್ಲಿ ಏನಾಗ್ತಾ ಇದೆ, ಡಿವೈಡ್ ಮಾಡ್ತಾ ಇದೆ. ಅದರದ್ದು 1:3 ಯೂಸಿಂಗು ಅದು ನೋಡೋಣ. ಫಸ್ಟು ಎ ಕೋಆರ್ಡಿನೇಟ್ಸ್ ನೋಡ್ಬೋದು, 2 ಮತ್ತು 5. ಬಿದು 5 ಮತ್ತು 2 ಇದೆ. ಕೋಆರ್ಡಿನೇಟ್ಸ್ ಸಿಗೋಯ್ತು ನನಗೆ. ಡೈರೆಕ್ಟಾಗಿ ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ. ಇಲ್ಲಿ ಜಾಗ ಓಕೆ, ಫಾರ್ಮುಲಾ ಬರೋದು ಮುಗೀತು, ಏನು ತೊಂದರೆ ಇಲ್ಲ. ಇಲ್ಲಿ ಮಾಡೋಣ. m1:m ವ್ಯಾಲ್ಯೂ m1:m2 ಇಸ್ ಈಕ್ವಲ್ ಟು 1:2 ಅಂತ ಹೇಳ್ತೀವಿ. ಇಲ್ಲಿ m ವ್ಯಾಲ್ಯೂ 1, m2 ವ್ಯಾಲ್ಯೂ 2. ಈಗ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡೋಣ. 32 ಕ್ವಶನ್. ಎ ಕೋಆರ್ಡಿನೇಟ್ಸ್ 2, 5, ಬಿ ಕೋಆರ್ಡಿನೇಟ್ಸ್ 5, 2, x1, y1, x2, y2. m1:m2 is equal to 1:2.
ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿ ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಅದೇ ಥರ m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ. m1 1, x2 ನೋಡಿ x2 ಅಂತ ಹೇಳಿದ್ರೆ 5, ನೆಕ್ಸ್ಟ್ ಪ್ಲಸ್ m2 ಅಂದರೆ 2, x1 ಅಂತ ಹೇಳಿದ್ರೆ 2 ಡಿವೈಡೆಡ್ ಬೈ 1 ಪ್ಲಸ್ 2, m1 ವ್ಯಾಲ್ಯೂ 1, y2 ವ್ಯಾಲ್ಯೂ 2 ಪ್ಲಸ್ m2 ವ್ಯಾಲ್ಯೂ 2, y1 ವ್ಯಾಲ್ಯೂ 5 ಡಿವೈಡೆಡ್ ಬೈ 1 plus 2. Next 5 1s are 5, 2 2s are 4, 2 plus 1 3, 2 1s are 2, 5 2s are 10 divided by 3, 4 plus 9 9 divided by 3, 12 divided by 3. Division 3 3 is a 3, 4 is a coordinates is 3 4. ತುಂಬ ಈಸಿ ಇದೆ ಇದು. ಆನ್ಸರ್ ಈಸ್ 3 4. ನೆಕ್ಸ್ಟ್ ಇದರಲ್ಲಿ 6 ಕ್ವಶನ್ ಇದೆ, ಆಲ್ಟರ್ನೇಟಿವ್ ಕ್ವಶನ್ಸ್ ಇದೆ. ಆಲ್ಟರ್ನೇಟ್ ಕ್ವಶನ್ನ ನೋಡೋಣ ಇವಾಗ. ಏನಂತ ವೆರಿಫೈ ವೆದರ್ ದ ಪಾಯಿಂಟ್ A 1 5, B 2 4 and C 9 minus 3 are collinear with the help of distance formula. ಈ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿ ನೀವೇನು ಮಾಡಬೇಕು, ಕೊಲಿನಿಯರ್ ಅಥವಾ ನಾನ್ ಕೊಲಿನಿಯರ್ ಅಂತ ಫೈಂಡ್ ಮಾಡಬೇಕು. ಕೊಲಿನಿಯರ್ ಅಂತ ಹೇಳಿದ್ರೆ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಆಗಬೇಕು, ಆಗ ಕೊಲಿನಿಯರ್ ಅಂತ ಹೇಳ್ತೀವಿ. ಅದನ್ನು ಇವಾಗ ನೋಡೋಣ ಆಗುತ್ತೋ ಇಲ್ವೋ ಅಂತ. 6 ಕ್ವಶನ್ ಇಲ್ಲಿ. ಎದು ಎಷ್ಟಿದೆ 1 5, ಬಿ ಕೋಆರ್ಡಿನೇಟ್ಸ್ 2 4, ಸಿ ಕೋಆರ್ಡಿನೇಟ್ಸ್ 9 3. ಫಸ್ಟ್ ಏನು ಕನ್ಸಿಡರ್ ನಮಗೆ ಕೊಲಿನಿಯರ್ ಅಂತ ಹೇಳಬೇಕು ಅಂದರೆ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಆಗಬೇಕು. ಈ ಕಂಡೀಷನ್ನು ಅಪ್ಲೈ ಆಗುತ್ತಾ ಅಂತ ನಾವು ಚೆಕ್ ಮಾಡೋಣ ಇವಾಗ. ಫಸ್ಟು ಡಿಸ್ಟೆನ್ಸ್ ಫಾರ್ಮುಲಾ ಮೊದಲು ಎ ಬಿ ತಗೋಣ. ಎ 1 5, ಬಿ 2 4. ಇವಾಗ ಎ ಬಿದು ಡಿಸ್ಟೆನ್ಸ್ ಫಾರ್ಮುಲಾ ತಗೋಣ. ಎ ಬಿ ಸ್ಕ್ವೇರ್ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್, x2 2 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 4 ಮೈನಸ್ 5 ಹೋಲ್ ಸ್ಕ್ವೇರ್, 12 ಅಂದರೆ 1 ಸ್ಕ್ವೇರ್ ಪ್ಲಸ್ ಮೈನಸ್ 1 ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ 1 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು ರೂಟ್ 2 ಯೂನಿಟ್ಸ್. ಎ ಬಿ ಸಿಗ್ತಾನೆ. ನೆಕ್ಸ್ಟ್ ಬಿ ಸಿ ನೋಡೋಣ ಇವಾಗ. ಬಿ ಕೋಆರ್ಡಿನೇಟ್ಸ್ 2 4, ಸಿ ಕೋಆರ್ಡಿನೇಟ್ಸ್ 9 ಮೈನಸ್ 3. ಬಿ ಸಿದು ಡಿಸ್ಟೆನ್ಸ್ ಫಾರ್ಮುಲಾ ಒಂದ್ಸಲ ಬರ್ತೀವಿ, ಡೈರೆಕ್ಟಾಗಿ ನಾನು ಬರಿತಾ ಇದ್ದೀನಿ ನಾನು. x2 ಅಂದರೆ 9 ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 3 ಮೈನಸ್ 4 ಹೋಲ್ ಸ್ಕ್ವೇರ್, 9 ಮೈನಸ್ 2 7 ಸ್ಕ್ವೇರ್ ಪ್ಲಸ್ ಮೈನಸ್ 7 ಹೋಲ್ ಸ್ಕ್ವೇರ್, 49 ಪ್ಲಸ್ 49 2 ಟೈಮ್ಸು 49 ಇದೆ, 49 ಇಂಟು 2 7 ರೂಟ್ 2 ಯೂನಿಟ್ಸ್ ಆಗುತ್ತೆ. ಬಿ ಸಿ ಆಯಿತು. ನೆಕ್ಸ್ಟ್ ಎ ಸಿ ತಗೋಣ. ಎ ಸಿ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಎ ಕೋಆರ್ಡಿನೇಟ್ಸ್ ತಗೋಬೇಕು ಮೊದಲು 1 5, ಸಿ ಕೋಆರ್ಡಿನೇಟ್ಸ್ 9 ಮೈನಸ್ 3.
ಎ ಸಿದು ಡಿಸ್ಟೆನ್ಸ್ ಕಂಡುಹಿಡಿಯೋಣ. ಡೈರೆಕ್ಟ್ ಹಾಕ್ತೀನಿ. 9 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ -3 -5 ಹೋಲ್ ಸ್ಕ್ವೇರ್. 9 1 8 ಸ್ಕ್ವೇರ್ ಪ್ಲಸ್ -8 ಹೋಲ್ ಸ್ಕ್ವೇರ್. 8 8 ದ 64 ಪ್ಲಸ್ 64. 2 ಟೈಮ್ಸ್ ಇದೆ. 64 ಇಂಟು 2 8√2 ಯೂನಿಟ್ಸ್. ಈಗ ಕಂಡೀಷನ್ನು ಅಪ್ಲೈ ಆಗುತ್ತೆ ನೋಡೋಣ. ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ. ಎ ಬಿ √2, ಬಿ ಸಿ 7√2 ಇಸ್ ಈಕ್ವಲ್ ಟು ಎ ಸಿ 8√2. 2 ಕಾಮನ್ ಬರುತ್ತೆ. 7ಗೆ 1 ಆ್ಯಡ್ ಮಾಡಿದ್ರೆ 8. 8√2 ಇಸ್ ಈಕ್ವಲ್ ಟು 8√2. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಕೊಲಿನಿಯರ್ ಎ ಬಿ ಸಿ ಆರ್ ಕೊಲಿನಿಯರ್ ಅಂತ ಹೇಳ್ತೀವಿ ನಾವು. ಕೊಲಿನಿಯರ್. ಓಕೆ, ಪ್ರೂವ್ ಮಾಡಿದ್ವು ಅಲ್ಲಿ. ಇನ್ನು 3 ಮಾರ್ಕ್ಸಲ್ಲಿ 33ನೇ ಪ್ರಶ್ನೆ ನೋಡೋಣ. 2 ಫೇರ್ ಡೈಸ್ whose faces are numbered from 1 to 6. ಡೈಸ್, ಕಾಮನ್ಲಿ ಡೈಸ್. ಓಕೆ, 2 ಡೈಸ್ ಇದೆ. ಓಕೆ, ರೋಲ್ಡ್ ಒನ್ಸ್, ರೋಲ್ ಮಾಡಿದೆ. ಪಾಸಿಬಿಲಿಟೀಸ್ ಎಷ್ಟು ಬರುತ್ತೆ? 6 ಇಂಟು 6 36. ಟೋಟಲ್ ಪಾಸಿಬಿಲಿಟೀಸ್ ಇರೋದು 36 ಅಲ್ಲಿ. ಟೋಟಲ್ ಔಟ್ಕಮ್ಸ್, ಪಾಸಿಬಿಲಿಟೀಸ್ಗಿಂತ ಔಟ್ಕಮ್ಸ್ ಅಂತ ಹೇಳೋಣ ನಾವು. ಔಟ್ಕಮ್ಸು 36 ಇದೆ ಅಲ್ಲಿ. ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 36 ಆಯಿತು. ಓಕೆ, ನೆಕ್ಸ್ಟ್ ಫಸ್ಟ್ ಒಂದು ತಗೋಣ. ದಟ್ ದ ಸಮ್ ಆಫ್ ದ ನಂಬರ್ಸ್ ಆನ್ ದ ಟಾಪ್ ಫೇಸಸ್ ಈಸ್ 6. 2 ಡೈಸಲ್ಲೂ ಆ್ಯಡ್ ಮಾಡಿದ್ರೆ, ಸಮ್ ಮಾಡಿದ್ರೆ ಏನು ಬರಬೇಕು? ಟೋಟಲ್ ಮಾಡಿದ್ರೆ 6 ಬರಬೇಕು. ಆ ನಂಬರ್ಸ್ ಯಾವ್ಯಾವು ಅಂತ ಹೇಳಿದ್ರೆ 1 5 6 ಆಯಿತು, 2 4 6 ಆಯಿತು, 3 3 6 ಆಯಿತು, 4 2 6 ಆಯಿತು, 5 1. ಟೋಟಲ್ ಎಷ್ಟಾಯ್ತಪ್ಪ ಅಂದರೆ ಎನ್ ಆಫ್ ಎ ಅಂತ ತೊಗೊಂಡಿದ್ದನ್ನು 5 ಆಯಿತು. 1 2 3 4 5 ಆಯಿತು. ಇದನ್ನು ನೆಕ್ಸ್ಟ್ ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡಬೇಕು. ಪ್ರಾಬಬಿಲಿಟಿಗೆ ಫಾರ್ಮುಲಾ ಇದೆ. 33 ಕ್ವಶನ್ ಇದು. ಇನ್ನೊಂದು ಸ್ವಲ್ಪ ಬರೀತೀನಿ. ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 36. ಫಸ್ಟ್ ಎ, ಎನ್ ಆಫ್ ಎ ಇಸ್ ಈಕ್ವಲ್ ಟು 5 ಇದೆ. ಪ್ರಾಬಬಿಲಿಟಿ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್, ದಟ್ ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 36. 1 ಮಾರ್ಕ್ಸ್ ಈಸಿಯಾಗಿ ನೀವು ತಗೋಬೋದು ಇಷ್ಟು ಬರೆದ್ರೆ. ನೆಕ್ಸ್ಟ್ ಬಿಗೆ ಬರೋಣ. ಬಿ ಏನು ಹೇಳುತ್ತೆ? ಆಫ್ ಗೆಟಿಂಗ್ ಎ ಸ್ಕ್ವೇರ್ ನಂಬರ್ ಆನ್ ಒನ್ ಆಫ್ ದ ಫೇಸಸ್ ಓನ್ಲಿ. ಅಂದರೆ ಒಂದು ಫೇಸಲ್ಲಿ ಸ್ಕ್ವೇರ್ ನಂಬರ್ ಇರಬೇಕು ಅಂತ ಹೇಳುತ್ತೆ. ಇನ್ನೊಂದು ಸ್ಕ್ವೇರ್ ನಂಬರ್ ಇರಬಾರ್ದು. ಓನ್ಲಿ ಒಂದು ಫೇಸ್ ಸ್ಕ್ವೇರ್ ನಂಬರ್ ಇರಬೇಕು. ನೋಡೋಣ ಇವಾಗ. ಇನ್ನೊಂದು ಫೇಸ್ ಏನಾರು ಆಗಿರ್ಬೋದು. ಆ ನಂಬರ್ಗಳನ್ನ ಬರೆಯೋಣ ಇವಾಗ. ಸ್ಕ್ವೇರ್ ನಂಬರ್, ಒಂದು ಸ್ಕ್ವೇರ್ ನಂಬರು. ಇನ್ನೊಂದು 1 ಅಂತ ಬರೆದ್ರೆ ಅದು ಸ್ಕ್ವೇರ್, 2 ಸ್ಕ್ವೇರ್ ನಂಬರ್ಸ್ ಅಲ್ಲ. 1 2. ಓಕೆ, ನೆಕ್ಸ್ಟು 1 3, ನೆಕ್ಸ್ಟು 1 5. 1 2 ಆಯಿತು. 1 4 ತೊಗೊಳ್ಳೆ, ಯಾಕೆಂದರೆ 2 ಸ್ಕ್ವೇರ್ ನಂಬರ್ ಆಗ್ಬಿಡ್ತವೆ ಅಲ್ಲಿ. 1 6. ನೆಕ್ಸ್ಟು 4 2. ನೆಕ್ಸ್ಟು 4 3, 4 5, 4 6. ನೆಕ್ಸ್ಟ್ 2 1, 3 1, 5 1, 6 1. ನೆಕ್ಸ್ಟ್ 2 4, 3 4, 5 4, 6 4. ನೋಡಿ 4 4 4 4 4 4 ಝ
16. n ಆಫ್ ಬಿ ಇಸ್ ಈಕ್ವಲ್ ಟು 16 ಆಗುತ್ತೆ. ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡೋಣ. ಪಿ ಆಫ್ ಬಿ ಇಸ್ ಈಕ್ವಲ್ ಟು 16/36 ಇಸ್ ಈಕ್ವಲ್ ಟು 4/9. ಇದು ತುಂಬ ಈಸಿ ಅನಿಸುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಷ್ಟೇ. ನಾವು ಈಗ ಕಂಪ್ಲೀಟಾಗಿ 3 ಮಾರ್ಕ್ಸ್ನ 9 ಕ್ವಶನ್ಸು ವಿತ್ ಆಲ್ಟರ್ನೇಟಿವ್ ಕ್ವಶನ್ಸ್ನ ಸಹ ನಾವು ಸಾಲ್ವ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 4 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ವಿಡಿಯೋಸ್ ಅಂದರೆ ಕ್ವಶನ್ ಸೊಲ್ಯೂಷನ್ನ ತಿಳಿಯೋಣ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.